ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮಹಾಶಿವರಾತ್ರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಇವತ್ತು ನಾನೇನು ಪೂಜೆ ಮಾಡೋಂಗಿರಲಿಲ್ಲ, ಹಾಗಾಗಿ ನಮ್ಮ ಮನೆಯಲ್ಲಿ ಫುಲ್ಲು ಭರ್ಜರಿಯಾಗಿ ಪೂಜೆ ಎಲ್ಲ ನಡೀತಾ ಇದೆ. ಅನಿಲ್ ಮತ್ತು ನಮ್ಮ ಅತ್ತೆ ಇಬ್ಬರೂ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಭಿಷೇಕ ಮತ್ತು ಪೂಜೆ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬರಲಿಕ್ಕೆ. ಮಕ್ಕಳು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಚಿನ್ನು ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ಎಲ್ಲ ದೇವ್ರ ಪೂಜೆಗೆ ತಯಾರಿ ಮಾಡ್ಕೊತಾ ಇದ್ದಾಳೆ. ನಮ್ಮ ಕೃಷ್ಣ ಅಡುಗೆ ಮನೆ ಕೆಲಸ ಮಾಡ್ತಾ ಇದ್ದಾನೆ. ನಳ ಮಹಾರಾಜರು ಅಡುಗೆ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಮಾಡ್ತಾ ಇದ್ದಾರೆ ಇಬ್ರು. ಹೇಳ್ತಿರೋದೇ ಮತ್ತೆ ಸಪೋರ್ಟಿವ್ ಅಂತೆ. ಹೇಳ್ತಾ ಇದ್ದೀನಲ್ಲ ನಿನ್ಗೆ ಹೆಂಗ್ ಮಾಡ್ಬೇಕು ಅಂತ. ಅಜ್ಜಿ ಹೇಳಿದ್ಯಾ? ಲಲಿತಾ ಅಜ್ಜಿ ಎಲ್ಲ ಹೇಳ್ಕೊಟ್ಟಿದ್ಯಾ? ಕೃಷ್ಣಂದು ಆಲ್ಮೋಸ್ಟು ರೆಡಿ ಆಗ್ತಾ ಇದೆ. ಕೋಸಂಬರಿ ತೋರಿಸು. ಎಲ್ಲ ಸಣ್ಣಕ್ಕೆ ಹೆಚ್ಚಿದೀನಿ. ಇದು ಏನಂದ್ರೆ ಮಮ್ಮಿ ಅಷ್ಟು ಇದು ಮೆಣಸಿನ್ಕಾಯಿ ದೊಡ್ಡ ಹೆಚ್ಚಿದ್ರೆ ಸಿಂಗಲ್ ಇದು ಒಂದು ಹಾಕ್ತೀನಿ ಮಮ್ಮಿ. ಇದು ಇದಕ್ಕೆ ಸಾಕು, ಇರು ನೋಡೋಣ. ಅದು ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ಹಾಕೋಣ. ಆಯ್ತಾ? ಸಾಕು ಇವಾಗ ಹಾಕಿರೋದು. ದೇವ್ರಿಗೆ ನೈವೇದ್ಯ ಮುಗಿಲಿ, ಆಮೇಲೆ ರುಚಿ ನೋಡಿ ಹಾಕೋಣ. ಪರವಾಗಿಲ್ಲ, ಒಳಗಡೆ ಹೋದ್ರೆ ಎತ್ತಿ ಒಳಗಡೆ. ತುಂಬಾ ಸೌಂಡು ನೀವೇ ಕೇಳಿಸ್ಕೊಂಡಿದ್ದೀರಾ ಅನಿಸುತ್ತೆ. ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಎಷ್ಟೊಂದು ಡಿಸ್ಟರ್ಬೆನ್ಸ್ ಇದೆ. ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಗೋಡೆ ಎಲ್ಲ ಸ್ವಲ್ಪ ಹೊಡಿತಾ ಇದ್ದಾರೆ. ಹಂಗಾಗಿ ಫುಲ್ಲು ಸೌಂಡ್ ಅಂದರೆ ಸೌಂಡು. ಹಾಗಾಗಿ ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆದಷ್ಟು ಅಲ್ಲೇ ಮಾತಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೌಂಡ್ ಕಡಿಮೆ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಬರ್ತ್ಡೇ ವಿಡಿಯೋನೂ ಅಷ್ಟೇ ಹಾಕೋಣ, ವಾಯ್ಸ್ ಓವರ್ ಕೊಡೋಣ ಒಂದು ಸ್ವಲ್ಪ ಅಂತ ಅಂದರೆ ಆಗ್ತಾಯಿಲ್ಲ. ಅಷ್ಟು ಡಿಸ್ಟರ್ಬೆನ್ಸ್. ಒಂದು 3-4 ಡೇಸಿಂದ ಇದೇ ಥರ ಸೌಂಡ್ ಆಗ್ತಾಯಿದೆ. ಹಾಗೆ ಇವತ್ತು ಅವರ ಊಟದ ಟೈಮ್ನ ನೋಡಿಕೊಂಡು ನಾನು ಅವರು ಟೈಮು ಫ್ರೀ ಕೊಡ್ತಾರಲ್ಲ, ಆ ಟೈಮಲ್ಲಿ ನಾನು ವಾಯ್ಸ್ ಓವರ್ನ ಕೊಟ್ಟು ವೀಡಿಯೋನ ಪೋಸ್ಟ್ ಮಾಡೋಣ ಅಂಥೇಳಿ ಕೂತ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಹಬ್ಬದ ವಿಷಯಕ್ಕೆ ಬಂದರೆ, ನನ್ನ ಮಕ್ಕಳು ಹಬ್ಬ ಮಾಡ್ತಾಯಿದ್ದಾರೆ. ಒಂಥರ ಖುಷಿ ನನಗೆ. ನಾನು ಫ್ರೀಯಾಗಿ ವೀಡಿಯೋ ಮಾಡಿಕೊಂಡು ಓಡಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಮಕ್ಕಳಿಗೆ ಉಪವಾಸ ಅಂತೂ ಇರೋಕ್ಕಾಗಲ್ಲ. ನಾನು ಉಪವಾಸ ಇರ್ತಾಯಿದ್ದೆ ಪ್ರತಿ ವರ್ಷವೂ. ಶಿವರಾತ್ರಿಗೆ ಉಪವಾಸ ಇದ್ದು ಜಾಗರಣೆ ಇನ್ನೇನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಉಪವಾಸ ಮಾತ್ರ ಇರ್ತಾಯಿದ್ದೆ. ಆದರೆ ಈ ಸರಿ ಉಪವಾಸನೂ ಇಲ್ಲ, ಜಾಗರಣೆನೂ ಇಲ್ಲ, ಪೂಜೆನೂ ಮಾಡೋಕ್ಕಾಗ್ತಾಯಿಲ್ಲ ನಾನು. ಹಾಗಾಗಿ ಮಕ್ಕಳ ಕೈಲೇ ಪೂಜೆ ನೈವೇದ್ಯ ಹಾಗೆ ಬಿಡೋದು ಬೇಡ. ಶಿವರಾತ್ರಿ ಅಂದರೆ ವಿಶೇಷವಾಗಿ ಮಾಡುವಂಥದ್ದು. ನಾವು ಅಭಿಷೇಕ ಪೂಜೆ ಎಲ್ಲ ಮಾಡಿಸ್ತೀವಿ, ಹೊರಗಡೆ ಪ್ರಸಾದ ಎಲ್ಲ ಮಾಡ್ಕೊಂಡು ತೊಗೊಂಡೋಗಿ ಕೊಡೋ ಅಂಥದ್ದು. ಈ ರೀತಿ ಎಲ್ಲ ನಡ್ಕೊಂಡು ಬಂದಿದೆ. ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಬಿಡೋದು ಬೇಡ ಅಂಥೇಳಿ ಈ ವರ್ಷ ಕೂಡ ಮಕ್ಕಳ ಕೈಲೇ ಮಾಡಿಸೋಣ, ಅವ್ರ ಕೈಲಿ ಹೇಗಾಗುತ್ತೆ ಎಷ್ಟಾಗುತ್ತೆ ಅಷ್ಟು ಮಾಡಲಿ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ. ನಮ್ಮ ಕೃಷ್ಣಂಗೆ ಸ್ವಲ್ಪ ಅಡುಗೆನಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅವನಿಗೆ ಅಡುಗೆ ಮನೆ ಕೆಲಸ, ಹಾಗೆಯೇ ನಮ್ಮ ಚಿನ್ನುಗೆ ಹೊರಗಡೆ ಪೂಜೆ ಕೆಲಸನ ವಹಿಸಿದ್ದೀನಿ. ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ನೀಟಾಗಿ ಪೂಜೆ ಮಾಡ್ತಾಯಿದ್ದಾಳೆ ಅವಳು. ನಮ್ಮ ಕೃಷ್ಣ ಅಡುಗೆ ಕೆಲಸ ಮಾಡ್ತಾಯಿದ್ದಾನೆ. ನನಗೆ ಅದೊಂದು ಆಸೆ ಇದೆ, ನನ್ನ ಮಗನಿಗೆ ರುಚಿಯಾಗಿ ಅಡುಗೆ ಮಾಡೋದು ಹೇಳ್ಕೊಡ್ಬೇಕು ಅಂತೇಳಿ. ತುಂಬ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಟ್ಟಿದ್ದೆ ನಾನು. ಆದ್ರೂ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಕೂಡ. ಅತಿಶಯೋಕ್ತಿ ಅಂತ ಅನಿಸಿದ್ರು ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಅಂತ ಅನಿಸಿದ್ರು ಪರವಾಗಿಲ್ಲ. ನನ್ನ ಮಗನಿಗೆ ಚೆನ್ನಾಗಿ ಅಡುಗೆ ಮಾಡೋದು ಹೇಳ್ಕೊಡ್ಬೇಕು, ಅವ್ನ ಹೆಂಡ್ತಿಗೆ ಅವನೇ ಅಡುಗೆ ಮಾಡಿಕೊಡ್ಬೇಕು ಅಂತ ನನಗದೊಂದು ಆಸೆ ಇದೆ. ಹಾಗಾಗಿ ಅವನಿಗೆ ಇವಾಗಿದ್ದರೆ ಒಂದು ಸ್ವಲ್ಪ ಲೈಟಾಗಿ ಅಡುಗೆ ಮಾಡೋದೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಅಂದರೆ ಇಂಟ್ರೆಸ್ಟ್ ಬರಬೇಕಲ್ಲ ಅವ್ರಿಗೆ, ನಾವು ಹೇಳ್ಕೊಟ್ರೆ ಆ ಥರ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಮುಂದಕ್ಕೆ ಅವ್ನು ದೊಡ್ಡವನಾಗಿ ಅವ್ನ ಮದುವೆ ಆದಮೇಲೆ ಅವನ ಹೆಂಡ್ತಿನೂ ಇಬ್ಬರೂ ಇವನು ಅಡುಗೆ ಮಾಡಿದ್ರೆ ಅವಳು ಬೇರೆ ಕೆಲಸ ಮಾಡ್ಕೊಳ್ಳಿ, ಇವನೊಂದಿನ ಅಡುಗೆ ಮಾಡಿದ್ರೆ ಅವಳು ಇನ್ನೊಂದಿನ ಅಡುಗೆ ಮಾಡ್ಕೊಳ್ಳಿ. ಈ ಥರ ನಾನು ಮಾತ್ರನೇ ಮಾಡಬೇಕು ಅಂತ ಅನಿಸ್ಬಾರ್ದು ಅವಳಿಗೆ. ಇಬ್ಬರೂ ಶೇರ್ ಮಾಡ್ಕೊಂಡು ಕೆಲಸ ಮಾಡಬೇಕು. ಪಾತ್ರೆ ತೊಳೆಯೋದಾಗಲಿ, ಕಸ ಗುಡಿಸೋದಾಗಲಿ ಎಲ್ಲ ಹೇಳ್ಕೊಟ್ಬಿಡ್ತೀನಿ ನಮ್ಮ ಕೃಷ್ಣಂಗೆ. ಈ ಥರ ಒಂದು ಆಸೆ ಇದೆ ನನಗೆ. ತುಂಬ ಮುಂದಕ್ಕೆಲ್ಲ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಸ್ಟಿಲ್ ಏನು ಇಷ್ಟೊಂದು ಓವರ್ ಆಯಿತು, ಜಾಸ್ತಿ ಆಯಿತು ಅಂತ ಅನಿಸ್ಬೋದು ಕೆಲವ್ರಿಗೆ. ಏನೋ ನನ್ನ ಒಂದು ಅನಿಸಿಕೆ ನಾನು ಹೇಳಿದೆ ಅಷ್ಟೇ. ನಾನು ಏನು ಯೋಚನೆ ಮಾಡ್ತಾಯಿದ್ದೆ ಅದನ್ನು ಶೇರ್ ಮಾಡಿಕೊಂಡೆ ಅಷ್ಟೇ.
ಅಷ್ಟೇ ನಿಮ್ಮ ಜೊತೆ. ಈ ಕಡೆ ನಮ್ಮ ಚಿನ್ನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಅಂದರೆ ಸ್ವಲ್ಪ ಕಷ್ಟ, ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ದೇವ್ರ ಮನೆ ಎಲ್ಲ ಫುಲ್ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡುವಂಥದ್ದು ಒಂದು ಸ್ವಲ್ಪ ಸಮಯ ತೊಗೊಳುತ್ತೆ. ಆದರೂ ಕೂಡ ಚೆನ್ನಾಗಿ ಮಾಡ್ತು ನನ್ನ ಮಗು. ನಾನು ಅದೇ ಅಂತೀನಿ, ಎಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು ಫೋಟೋ ಎಲ್ಲ ಎತ್ತಿ ಹೊರಗಡೆ ಇಟ್ಕೊಂಡು ಎಲ್ಲ ಒರೆಸ್ಕೊಂಡು ದೇವ್ರ ಮನೆಯನ್ನೆಲ್ಲ ತುಂಬ ನೀಟಾಗಿ ಮಾಡಿಕೊಂಡು ನಂಗೆ ಅದೊಂದು ಖುಷಿ ಆಯಿತು ನಿಜವಾಗ್ಲೂ. ಇನ್ನು ನಮ್ಮ ಚಿನ್ನು ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾಳೆ ಎಲ್ಲದಕ್ಕೂ, ಮುಂಚೆಯಿಂದನೂ ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಅವಳು. ಹಾಗಾಗಿ ಆದಷ್ಟು ನಾನು ಹೇಳ್ತಾ ಇರ್ತೀನಿ ಎಲ್ಲದಕ್ಕೂ ಬಲ್ಗೈ ಯೂಸ್ ಮಾಡು ಅಂತ ಹೇಳಿ ಒಂದು ಸ್ವಲ್ಪ ಪರವಾಗಿಲ್ಲ, ಆದ್ರೂ ಒಂಚೂರು ಲೆಫ್ಟ್ ಹ್ಯಾಂಡೇ ಯೂಸ್ ಮಾಡ್ತಾಳೆ ಎಲ್ಲದಕ್ಕೂ, ನೀವೇನು ಅಂದ್ಕೋಬೇಡಿ. ಇನ್ನು ನಾನು ಲಾಸ್ಟ್ ವೀಡಿಯೋ ಹಾಕಿದ್ನಲ್ಲ ಅದಕ್ಕೆ ಅನಿಲ್ ಊಟಕ್ಕೆ ಕೂತಿದ್ದು ಸ್ವಲ್ಪ ಎಲ್ಲ ಕಮೆಂಟ್ ಮಾಡ್ತಾಯಿದ್ರಿ. ನಾನು ವೀಡಿಯೋ ನೋಡಿಬಿಟ್ಟೆ ಅವ್ರಿಗೆ ಆಲ್ರೆಡಿ ಹೇಳಿದ್ದೆ. ನಾನು ಕೂತಾಗ ಅಬ್ಸರ್ವ್ ಮಾಡಿರಲಿಲ್ಲ, ಪಕ್ಕದಲ್ಲಿ ಕೂತಾಗ. ಸರಿ ಮಾಡ್ಕೊಳ್ತಾರೆ, ಈ ರೀತಿ ಒಂದಷ್ಟು ಮಿಸ್ಟೇಕ್ಗಳಾಗತ್ತೆ. ಯಾರು ತಪ್ಪು ಮಾಡದೆ ಯಾರೂ ಇರೋದಿಲ್ಲ, ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾರೆ. ಇನ್ನೂ ಒಂದಷ್ಟು ಇದೆ ಮಾತಾಡಲಿಕ್ಕೆ, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡ್ತೀನಿ. ಆದರೆ ಅಷ್ಟೊಂದು ಟೈಮ್ ತೊಗೊಂಡು ಇಷ್ಟು ದೊಡ್ಡದಾಗಿ ಎಲ್ಲ ಕಮೆಂಟು ಮಾಡ್ತೀರಾ ಅಂತಂದರೆ ನಾನು ಅದಕ್ಕೆ ಮಾತಾಡಲೇಬೇಕಾಗತ್ತೆ. ಹಾಗಾಗಿ ಆ ವಿಚಾರನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡೋಣ. ಇವತ್ತು ಹಬ್ಬ, ಹಾಗೆಯೇ ಬರ್ತ್ಡೇ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಬರ್ತ್ಡೇ ಕೇಕ್ ಕಟ್ಟಿಂಗ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು, ಅದು ಲಾಸ್ಟ್ ವೀಡಿಯೋದಲ್ಲೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಆವಾಗ ಅದು ಕ್ಲಿಪ್ಪಿಂಗ್ಸ್ ಇನ್ನೂ ಸಿಕ್ಕಿರಲಿಲ್ಲ. ನನ್ನ ತಮ್ಮನ ಮೊಬೈಲಲ್ಲಿ ಶೂಟ್ ಮಾಡಿದ್ದು, ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇರಲಿಲ್ಲ. ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ಅದನ್ನು ಆ್ಯಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡು ಸೀಸರ್ ಎಲ್ಲಿದೆ ಅಂತ. ಈ ವರ್ಷ ಶಿವರಾತ್ರಿಗೆ ನನಗೆ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ತುಂಬಾ ಬೇಜಾರಿದೆ. ಪ್ರಸಾದ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡುವಂಥದ್ದು ಒಂಥರ ಅದು ನನಗೆ ಒಳ್ಳೆ ಖುಷಿ ಕೊಡುತ್ತೆ. ನಿಜವಾಗ್ಲೂ ನನಗೆ ದೇವ್ರ ಸೇವೆ ಮಾಡುವಂಥದ್ದು ಖುಷಿ ಕೊಡುತ್ತೆ. ದೇವಸ್ಥಾನಕ್ಕೆ ಹೋಗಿ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಅಲಂಕಾರ ಎಲ್ಲ ನೋಡಿಕೊಂಡು ಎಷ್ಟು ಕಣ್ಣು ತುಂಬ್ಕೊಂಡು ಬರ್ತಾಯಿದ್ದೆ ನಾನು ಪ್ರತಿ ವರ್ಷವೂ ಅಷ್ಟೇ. ಆ ತಯಾರಿ ಮಾಡೋದಾಗಿರ್ಬೋದು, ಅದು ಎಲ್ಲದನ್ನು ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮನೆಯೆಲ್ಲ ಏನೋ ಕ್ಲೀನ್ ಮಾಡಿಕೊಂಡೆ, ನಾನೇನೇ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ದೇವ್ರ ತೀರ್ಥ ಇರುತ್ತಲ್ಲ ಅದನ್ನೆಲ್ಲ ಚಿಮ್ಕಿಸ್ಬಿಟ್ಟು ನಮ್ಮ ಚಿನ್ನು ಪೂಜೆನ ಮಾಡ್ತಾ ಇರೋವಂಥದ್ದು. ಇನ್ನು ಹೊಸದಾಗಿ ನೋಡ್ತಾ ಇರೋರಿಗೆ ನಮ್ಮನೇಲಿ ಶಿವರಾತ್ರಿ ಹೇಗಿರುತ್ತೆ ಅನ್ನೋದನ್ನು ಹೇಳ್ತೀನಿ. ನಮ್ಮನೇಲಿ ಯೂಶ್ವಲಿ ಬೆಳಗ್ಗೆನೇ ಎದ್ಬಿಟ್ಟು ಅಭಿಷೇಕಕ್ಕೆ ಕೊಟ್ಟಿರ್ತೀವಿ. ಅಂದರೆ ದೇವ್ರಿಗೆ ಹಿಂದಿನ ದಿನವೇ ಎಲ್ಲ ತಯಾರಿ ಮಾಡಿಕೊಂಡು ಅಭಿಷೇಕಕ್ಕೆ 2 ದೇವಸ್ಥಾನದಲ್ಲೂ ಕೊಟ್ಟು ಬಂದಿರ್ತೀವಿ. ಅಂದರೆ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ದೇವಸ್ಥಾನ, ಹಾಗೆಯೇ ಇನ್ನೊಂದು ವಸಂತಪುರದಲ್ಲಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನ, ಎರಡಕ್ಕೂ ಅಭಿಷೇಕ ಮಾಡಿರ್ತಾರೆ ಅವರು. ಅದಾದಮೇಲೆ ನಾವು ಹೋಗಿ ಪ್ರಸಾದ ಇಸ್ಕೊಳ್ತೀವಿ. ಬೆಳಗ್ಗೆ ಹೋಗ್ಬಿಟ್ಟು ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಅಭಿಷೇಕ ಕೊಟ್ಟಿರೋದು ಪ್ರಸಾದ ಎಲ್ಲ ತೊಗೊಂಡು ಬರ್ತೀವಿ. ಅದಾದಮೇಲೆ ಸಂಜೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಸಾದ ಅಂದರೆ ಅವಲಕ್ಕಿ ಪ್ರಸಾದ ಎಲ್ಲ ಮಾಡಿಬಿಟ್ಟು ಎಲ್ಲರಿಗೂ ಹಂಚಿ ಅಲ್ಲಿ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಬರೋವಂಥದ್ದು. ಈ ರೀತಿ ಪ್ರತಿ ವರ್ಷ ಮಾಡ್ತಾಯಿದ್ದಿದ್ದು. ಆದರೆ ಈ ವರ್ಷ ನಾನು ಮಾಡೋಕ್ಕಾಗಿಲ್ಲ, ಹಾಗಾಗಿ ಈ ವರ್ಷ ಅದರದ್ದೆಲ್ಲ ವ್ಲಾಗ್ ಮಿಸ್ಸಿಂಗ್ ಇದೆ. ಜಸ್ಟ್ ಮನೆಯಲ್ಲಿ ಪೂಜೆ ಮಾಡಿರೋ ಅಂಥ ವ್ಲಾಗ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂಡರ್ನಾಗ ತೆಗಿಯಕ್ಕಾಗತ್ತಾ? ಕರೆಕ್ಟ್ ಆಗುತ್ತೆ. ಆ ಕವರಲ್ಲಿ ಏನಿದೆ ಅಮ್ಮ ಅಲ್ಲಿ ರೈಟ್ ಸೈಡಲ್ಲಿ? ವಿಡಿಯೋದಲ್ಲಿ ಏನಂದ್ರೆ ಐರನ್ ಮಾಡ್ತಿದ್ದ ಒಬ್ಳು ಇದ್ಲು, ಅವಳು ಉಲ್ಟಾ ಇಟ್ಬಿಟ್ಲು, ಅವ್ನು ಸುಟ್ಟುಡ್ದು ಅವನು. ಅದಕ್ಕೆ ಏನಂದ್ರೆ ಹಿಂಗೆ ಗಿಲ್ಬಿಟ್ಲು ಕೃಷ್ಣ. ಬಾಯಿಲ್ಲ ನಿಮಿಷ, ಬಾಯಿಲ್ಲ ನಿಮಿಷ. ಆ ಕಾಶಿ ಫೋಟೋಗೆ ಒಂಚೂರು ಹೂವು ಹಾಕು ಅಲ್ಲಿ. ಇರು ಊದ್ ಕಡ್ಡಿ ಎಲ್ಲ ಬೆಳಗ್ಲಿ.
ನಾನೆಲ್ಲ ಹಂಗೆ ಹೊಡಿತಾನೆ ಅಂತ ಅನ್ಕೊಂಡಿದ್ದೆ, ಅಪ್ಪನ ಥರನೇ ಮಗನೂ ಹೊಡಿತಾನೆ ಅನ್ಕೊಂಡಿದ್ದೆ. ನೀಟಾಗಿ ಹೊಡೆದಿದ್ದಾನೆ. ಅವಳಿಗೆ ಹೊಡೆಯಕ್ಕೆ ಬರಲ್ಲ. ಹೋಗು ಕೈ ಮುಕ್ಕೊಂಡು ನಿಂತ್ಕೊಳಪ್ಪ, ಜಾಣ ನೀನು ವಿಶ್ ಮಾಡು. ಇಲ್ಲ ಪರವಾಗಿಲ್ಲ, ಗಂಟೆ ಇಲ್ಲ ಅಲ್ಲಿ ಹೊಡೆದು ಅದು ಮುದ್ದಾಕ್ದ ಅವ್ನು ಬೀಳ್ಸಿ ಕೆಳಗಡೆ. ಹೇಳು ಜೋರಾಗೆ. ಅದಿಸ್ಕೋ, ಅದು ಬೇಡ. ದೇವರಿಂದ ಹೂವು ಇಸ್ಕೋ, ಅದನ್ನು ವಾಪಸ್ ಇಟ್ಬಿಡು. ದೇವ್ರ ಮೇಲೆ ಹುಡ್ಕೋ, ಬೇಕಂದ್ರೆ ಸಿಕ್ಕಲ್ಲ. ಹುಡ್ಕಾಡ್ತಾ ಇರೋದು ಇದು ಯಾವುದಕ್ಕೂ ತೊಟ್ಟಿಲ್ಲ. ಅಲ್ಲಿ ಇದ್ರಲ್ಲಿ ಇದೆಯಲ್ಲ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿರೋದು, ಅದನ್ನು ತೊಗೊಂಬಂದ್ಬಿಡು. ಅದು ಹುಳ ಆಗುತ್ತೆ, ಹುಳ ಆಗುತ್ತೆ. ಸಾಯಂಕಾಲ ಬೇಡ ರೀ, ಅಲ್ಲಿ ಹುಳ ಓಡಾಡುತ್ತೆ. ಯಾರು ತಿಂತಾರೆ ಆಮೇಲೆ? ಯಾರು ತಿನ್ನಲ್ಲ. ಆಮೇಲೆ ನೈವೇದ್ಯ ಮಾಡಿರೋದೇ ತಿನ್ಬೇಕು ಫಸ್ಟು ದೇವರಿಗೆ, ಪ್ರಸಾದ ಅಂತ. ಆಮೇಲೆ ಯಾರು ತಿನ್ನಲ್ಲ ಅದನ್ನ, ಯಾರು ಮುಟ್ಟೋದು ಇಲ್ಲ ಅದನ್ನ. ಎಲ್ಲರಿಗೂ ಒಂದ್ಸಲ ಸ್ವಲ್ಪ ಹಾಕ್ಬಿಡಮ್ಮ ದೇವ್ರ ನೈವೇದ್ಯಕ್ಕೆ ಹಾಕಿ ಮಾಡಿರೋದು. ಇನ್ನೊಂದು ಗ್ಲಾಸ್ ಎತ್ಕೋ. ನಿಂಗೆ ಬೇಡವಾ? ಕೋಸಂಬರಿ ಮಾತ್ರನಾ? ಪಾನಕ ಕುಡಿಯಲ್ವಾ? ಅದನ್ನು ಒಂದು ಸ್ವಲ್ಪ ಹಾಕು. ಇದೆಯಲ್ಲ ಕರೆಕ್ಟಾಗಿದೆ ಬಿಡು. ಹಾಂ, ಈಗ ಇದಕ್ಕೂ ಹಾಕು. ಈಗ ಮತ್ತೆ ಇದಕ್ಕೂ ಹಾಕು. ಬಿಡು ಬಿಡು, ಅದು ಇರ್ಲಿ, ಹಂಗೆ ಇರ್ಲಿ ಬಿಡು. ಆಯ್ತು ತಿನ್ನು. ಆಯ್ತು ತಿನ್ನಿ. ತಟ್ಟೆಗೆ ಹಾಕೊಂಡು ಎಲ್ಲರಿಗೂ ತಟ್ಟೆಲ್ಲಿ ಇಟ್ಕೊ ಅಂತ. ಟ್ರೇ ಇದೆಯಲ್ಲ ಅದು ಇಟ್ಕೊ. ಸರಿ, ಇನ್ನೊಂದು ಫಸ್ಟ್ ಎಲ್ಲರಿಗೂ ಹೆಂಗ್ ಮಾಡಿದ್ದಾನೆ ನಿಮ್ಮ ಮಗ? ಕೈ ತೊಳ್ಕೊಂಡು ನೀಟಾಗಿ ಮಾಡಿದ್ದಾನೆ. ಸ್ನಾನ ಮಾಡ್ಕೊಂಡೇ ಮಾಡಿದಾನಂತ. ಇವತ್ತೆಲ್ಲ ನಿಮ್ಮ ಮಕ್ಕಳದೇ ಹಬ್ಬ, ನಮ್ದೇನಿಲ್ಲ. ಇವತ್ತೆಲ್ಲ ನಿಮ್ಮ ಮಕ್ಕಳದೇ ಹಬ್ಬ. ಬೆಳ್ಳಿದೆ ಪೂಜೆ, ನಿಮ್ಮ ಮಗಂದೇ ನೈವೇದ್ಯ. ನಾನು ಮಾಡಂಗಿಲ್ಲ ಅಂದರೂ ಮಾಡಿದಾರೆ ನೋಡಿ. ಇಲ್ಲ ರೆಡಿ ಮಾಡ್ಕೊಂಡು
ಇದಕ್ಕೂ ಅಷ್ಟು ಟನ್ ಔಟ್ ಆಫ್ ಔಟ್ ಔಟ್ ಆಫ್ ಔಟ್ ಎಲ್ಲ ಔಟ್ ಆಫ್ ಔಟ್. ಬಾಳೆಹಣ್ಣು ಕಟ್ ಮಾಡ್ಕೊಳಕ್ಕೆ ಚಾಕು ತಗೋಬೇಕಲ್ಲ, ತಗೊಳ್ಳಿ. ರೆಡಿನಾ ಪ್ರಸಾದ? ಈ ಸರಿ ನಾನು ಮಿಸ್ಸಿಂಗು. ಹೋಗಿ ಹ್ಞೂ ಸಾಕು, ಒಂದು ಸಾಕು. ಸಾಕಲ್ಲ ಒಂದು? ಬೇಕಾ ಇನ್ನೊಂದು? ಇನ್ನೊಂದಿದೆ. ಇವಾಗ ಸಂಜೆ ಆಯಿತು, ಆಲ್ಮೋಸ್ಟು 6:30 ಆಯಿತು. ಮನೆಯಲ್ಲಿ ಕೂಡ ದೀಪ ಎಲ್ಲ ಹಚ್ಚಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಪ್ರಸಾದ ತೊಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅತ್ತೆ ಅನಿಲು ಮತ್ತು ಬೆಳ್ಳಿ ಹೋಗ್ತಾ ಇದ್ದಾರೆ. ನಾನು ನಮ್ಮ ಕೃಷ್ಣ ಇಬ್ಬರು ಹೋಗ್ತಾ ಇಲ್ಲ, ಗಾಡಿನಲ್ಲೇ ಹೋಗ್ತಾ ಇದ್ದಾರೆ ಅವರು. ಹಾಗಾಗಿ ಕೃಷ್ಣನ ಕರ್ಕೊಂಡು ಹೋಗ್ತಾ ಇಲ್ಲ, 3 ಜನನೂ ಹೋಗ್ತಾ ಇದ್ದಾರೆ. ಇದಾಗಿತ್ತು ನಮ್ಮ ಮನೆಯ ಶಿವರಾತ್ರಿಯ ವ್ಲಾಗ್. ಇದಾದ ನಂತರ ನಾನಿಲ್ಲಿ ನಮ್ಮ ಚಿನ್ನು ಬರ್ಡೇದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದರೊಟ್ಟಿಗೆ. ಇದೇ ಕೇಕು. ಕೇಕ್ ಫ್ಲೇವರ್ ಬಂದುಬಿಟ್ಟು ಯಾವುದು ಚಾಕೋ ಟ್ರಫಲ್ ಏನೋ ಅನಿಸುತ್ತೆ. ಅವಳು ಅದೇ ಕೇಳಿದ್ದು ಚಾಕೋ ಟ್ರಫಲ್ ಅಂಥೇಳಿ, ಅದನ್ನೇ ತೊಗೊಬಂದಿದ್ದೆ. ಇವರೆಲ್ಲ ಗೇಮ್ಸ್ ಎಲ್ಲ ಆಡ್ತಾಯಿದ್ರು, ನಮ್ಮ ಚಿನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅವರೆಲ್ಲ ಗೇಮ್ಸ್ ಎಲ್ಲ ಆಡ್ತಾಯಿದ್ರು. ಅದಾದಮೇಲೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಕಟ್ ಮಾಡಿ ಕೊಡ್ತೀನಿ ಅವ್ರಿಗೆಲ್ಲ. ನೀವು ಹೋಗಿ I don't know. No, your head chocolate. It is the birthday girl. Happy birthday, Belly. Many, many happy birthday. C-section discussions. Can you don't do partiality, Sasha? Discrimination. Because I don't want to. Because I don't want to go to. I don't want to be. 13 years, 13 kids. It will take time to open. Auntie, we also have our gifts also. I will open it next day. Tomorrow. Keep the gifts on the table. ಎಲ್ಲ ಸೇರ್ಕೊಂಡು ಓಪನ್ ಮಾಡಿ ಅಷ್ಟು ನಾನು ಕೇಕ್ನ ಪ್ಲೇಟ್ಗೆ ಹಾಕ್ತೀನಿ. ಓಕೆ ಬನ್ನಿ, ಓದ್ಕೊಬೇಕು ನೀನು. ನಾನು ಎಲ್ಲ ನೋಡಿ ಹೇಳಿ ಎಲ್ಲ ಸೇರ್ಕೊಂಡು ಓಪನ್ ಮಾಡಿ ಗಿಫ್ಟ್ನ ಕೇಕ್ ಇದು ಹಾಕ್ತೀನಿ, ಆಯ್ತಾ? Everyone come. ಅವಳೇ ಕಂಪ್ಲೇಂಟ್ ಇರ್ತಾರೆ. ಏನಂತ ಒಂದು ಚಿತ್ರ ಮಾಡ್ತಿದ್ದೀನಿ.
Take this is my gift and I will open it. yeah, okay. Let me hear. No, it's nice to hear. Take mine. ಬೆಳ್ಳಿ ಹೆಂಗೆ ನಾನು ಎಲ್ಲ ನಾನೇ ಹುಡುಕಿರೋದು ನೋಡು. I think it's a mug. I think. No, I won't get I it. think it's a mug. Yeah, I think also. I feel it's a cat. That's why it's packed so much. I Open the first layer. opened the first layer. Hopefully it's not damaged. Chocolate. ಇದಷ್ಟು ನಾನೇ ಇದನ್ನ ಕೊಟ್ಟಿದ್ದು ನೀನು ಬೇಕು ಅಂತ I think. I have headphones but Sweta not holding it over that. Not Sweta, but There is Sweta. Archappan sir and there is something. But I'm not a coordinator. Girls. Neha. Yeah, it's a mug. I told you that. It's like smile. Your smile is the greatest gift of all. ಇದು ಓಪನ್ ಮಾಡ ಬಿಡಿ ಬಿಡಿ ಇದು ಓಪನ್ ಮಾಡ ಎಲ್ಲ ಓಪನ್ ಮಾಡಿದೆ ಬಿಳಿ. ಮಮ್ಮಿ ನಂಗೆ ಕತ್ರಿ ಕತ್ರಿ ತಗೋಬೇಡಿ ನಾಟ್ ಕತ್ರಿ ಓಕೆ I heard it as ಕತ್ರಿ ಯು ಆಲ್ವೇಸ್ ಇನ್ ಕತ್ರಿ ಕತ್ರಿ ಜುವೆಲರಿ ಕತ್ರಿ ಬಿಡಿ ನಾನು ಓಪನ್ ಮಾಡ ಇನ್ನ ಓಪನ್ ಮಾಡಿ ಇಲ್ಲಿ ಹಲೋ Everyone got? Take Krishna, ನೀನು? Oh, it's like a bracelet. You can make it. You can make it in a very well. Guys, Thank you. you got to Okay. open mine. Jot it. I think. Because it was preserved in Cambridge. ನಾನು ಕುಡಿತೀನಿ Wow, I opened all. Yeah, I like. Pav Bhaji is there. Babaji, I love it, auntie. Oh, really? I didn't know that. I didn't ask you. I did say Oh, your auntie. your uncle. Sure. I'm a girl. I thought you were a boy. Why? I have short hair. Oh, Sasha. I thought you were Eat a your girl. chips. What? I did not understand say words. Lamp. I have to now keep everything proper. Mommy, no juice. Biscuit, don't take biscuit. Yeah. Cake. Cake. My face is sticky. ಬೆಳ್ಳಿ. gift ಎಲ್ಲ ಹೆಂಗಿದ? ಯಾರ್ gift ಮಾಡಿದ್ರು? ಸರಿ ಅದನ್ನೇ ಇಡಿಸ್ಬೇಕು. Mommy cakes up. I will do your face. What is your name? Neha. Best friends. Alone. Single. Best friend. Same t-shirt. Sasha single.
work with my father's waiting. Doesn't ಚೆನ್ನಾಗಿದ್ಯಾ? ಇವತ್ತು ನಮ್ಮ ಕೃಷ್ಣ ಕೂಡ ಬಂದಿರೋರಿಗೆಲ್ಲ ಅವನೇ ಸರ್ವ್ ಮಾಡ್ತಾ ಖುಷಿಯಿಂದ ಅಕ್ಕನ ಫ್ರೆಂಡ್ಸ್ಗೆಲ್ಲ ಚೆನ್ನಾಗಿ ನೋಡಿಕೊಂಡು ಕಳಿಸ್ದ. ನಮ್ಮ ಅತ್ತೆ ಕೂಡ ಅವ್ರ ಹತ್ರ ಮಾತಾಡಿಕೊಂಡು ನಿಂತಿದ್ರು. ನನಗೆ 13 ಗಿಫ್ಟ್ಸ್ 13 ಗಿಫ್ಟ್ಸ್ 13 ಬರ್ಡೇ 13 ಗಿಫ್ಟ್ಸ್. ಆ ಟೈಮಲ್ಲಿ ಯಾರು ಬರ್ತಡೇ ಮಾಡ್ತಾರೋ ಅವ್ರ ಮಕ್ಕಳು ಮಾಡ್ಬೇಕಷ್ಟೇ, ಅವೆಲ್ಲ ನಾವಿರಲ್ಲ ಅವಾಗ ಮಾಡಕ್. ನೋಡು ಮೈ ಫಸ್ಟ್ ಸೇವಿಂಗ್. ಯಾರು ಕೊಟ್ಟಿದ್ದದು? ಹಾ, ಅದು ಗಿಫ್ಟ್ ಅಲ್ಲಿ ಇದೆ. ನಾನು ಇಟ್ಕೊಂಡ್ಲಾ? ಈ ವಾಟರ್ ಸ್ಟ್ರಕ್ಚರ್ ನನಗೆ ಗೊತ್ತಾಗ್ತಿಲ್ಲ. ವಾಚ್ ಇದೆ. ಯಾವುದು? ಇದು ಸ್ಟ್ರಕ್ಚರ್. ನಾನು ವಾಚ್ ಇಟ್ಕೊಂಡೆ. ಬುಕ್ಸ್ ಎಲ್ಲ ಬಿಸಾಕ್ಬಾರ್ದು ಮನೆ, ಎತ್ತಿಟ್ಟು ಬುಕ್ಸ್ ಎಲ್ಲ ಎತ್ತಿಟ್ಕೊಳ್ಳಿ. ಇದಿಷ್ಟ ಆಯ್ತಾ? ಇದು ನೋಡಿದೆ, ನೀನು ಸರ್ಚ್ ಮಾಡಿದ್ದೆ. ಸರ್ಚ್ ಮಾಡಿದ್ದೆ, ಆದ್ರೆ ನಿನಗೆ ಕೊಡ್ತೀನಿ ಅಂತ ನಿಂಗೇನು ಕನ್ಸು ಬಿದ್ದಿತ್ತ? ಹಾ, ಬಟ್ಟೆ ಇದು ಹೊಸದು ನೈಟ್ ಸೂಟ್. ಫೇವ್ರೆಟ್ ಕಲರ್ ಅವಳದು ಪರ್ಪಲ್. ಫ್ರೆಂಡ್ಸ್ ಏನ್ ಕೊಟ್ರೆ ಓಪನ್ ಮಾಡಿಲ್ವಾ? ಓಪನ್ ಮಾಡಿ. ಎಲ್ಲ ಓಪನ್ ಆಗಿದೆ. ಫ್ರೆಂಡ್ಸ್ ಕೊಟ್ಟರೆ ಫ್ರೆಂಡ್ಸ್ ಕ್ಯಾ ಹೀಗಿತ್ತು ನಮ್ಮ ಚಿನ್ನು ಬರ್ಡೇ ಪಾರ್ಟಿ. ಬರ್ಡೇಗೆ ಬಂದಿದ್ದವ್ರನ್ನೆಲ್ಲನೂ ಗೆಸ್ಟ್ನೆಲ್ಲ ಅಂದರೆ ಅವಳ ಫ್ರೆಂಡ್ಸ್ನೆಲ್ಲ ರಿಟರ್ನ್ ಗಿಫ್ಟ್ ಕೊಟ್ಬಿಟ್ಟು ಮನೆಗೆ ಡ್ರಾಪ್ ಮಾಡಿ ನಾವು ಕೆಳಗಡೆ ನಿಂತ್ಕೊಂಡು ಅವ್ರನ್ನೆಲ್ಲ ಅವ್ರ ಫ್ಯಾಮಿಲಿಯವ್ರ ಜೊತೆಗೆ ಮನೆಗೆ ಕಳಿಸ್ಬಿಟ್ಟು ಅದಾದಮೇಲೆ ಮೇಲ್ ಬಂದು ಗಿಫ್ಟ್ ಎಲ್ಲ ಓಪನ್ ಮಾಡಿ ಎಂಜಾಯ್ ಮಾಡ್ತಾಯಿದ್ಲು ನಮ್ಮ ಚಿನ್ನು. ಇದಾಗಿತ್ತು ಇವತ್ತಿನ ವ್ಲಾಗ್. ಆದಷ್ಟು ರಿಯಾಲಿಟಿ ವಿಡಿಯೋನೇ ಶೇರ್ ಮಾಡಿದ್ದೀನಿ, ವಾಯ್ಸ್ ಓವರ್ ಕಮ್ಮಿ ಕೊಟ್ಟಿದ್ದೀನಿ ಈ ಸರಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಬರಲಾ? ಬಾಯ್.